ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಕರೆಯಲು ಧಾರ್ಮಿಕ, ಪೌರಾಣಿಕ ಹಾಗೂ ಕಾಲಗಣನೆಯ ದೃಷ್ಟಿಯಿಂದ ಅತ್ಯಂತ ಗಂಭೀರವಾದ ಮತ್ತು ಮಹತ್ವದ ಕಾರಣಗಳಿವೆ. ಹಿಂದೂ ಧರ್ಮದಲ್ಲಿ ಯುಗಾದಿಯಿಂದ ಹೊಸ ವರ್ಷ ಪ್ರಾರಂಭವಾದರೂ ಆಧ್ಯಾತ್ಮಿಕ ಸಾಧನೆ, ಜಪ, ತಪ, ಉಪವಾಸ ಮತ್ತು ನಿಯಮಾವಳಿಗಳ ಆಚರಣೆಗೆ ಆಷಾಢ ಮಾಸವೇ ಮುಖ್ಯ ಪ್ರವೇಶ ದ್ವಾರ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಧಾರ್ಮಿಕ ವ್ರತಗಳ ಶಿಸ್ತು ಮತ್ತು ನಿಯಮಗಳನ್ನು ಆಚರಿಸಲು ಇದೇ ಅತ್ಯಂತ ಪ್ರಮುಖ ಹಾಗೂ ಮೊದಲ ಏಕಾದಶಿಯಾಗಿದೆ. ಆದ್ದರಿಂದ ಸಾಧಕರಿಗೆ ಮತ್ತು ಭಕ್ತರಿಗೆ ಇದು ಆಧ್ಯಾತ್ಮಿಕ ವರ್ಷದ ಪ್ರಥಮ ಮೆಟ್ಟಿಲು ಇದ್ದಂತೆ. ಸಾಮಾನ್ಯವಾಗಿ ವರ್ಷದಲ್ಲಿ ಆಚರಿಸುವ ಇತರ ಏಕಾದಶಿಗಳು ಕೇವಲ ಒಂದು ದಿನದ ವ್ರತಗಳಾಗಿರುತ್ತವೆ. ಆದರೆ ಈ ಏಕಾದಶಿಯು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಿಲ್ಲ. ಇದು ಮುಂದಿನ 4 ತಿಂಗಳ ಸುದೀರ್ಘ ಚಾತುರ್ಮಾಸ್ಯ ವ್ರತಕ್ಕೆ ಬಾಗಿಲು ತೆರೆಯುವ ಪ್ರಥಮ ದಿನ. ಧರ್ಮಗ್ರಂಥಗಳ ಪ್ರಕಾರ ಈ ದಿನದಿಂದಲೇ ಸನ್ಯಾಸಿಗಳು, ಯತಿಗಳು ಹಾಗೂ ಗೃಹಸ್ಥರು ಆಹಾರ ನಿಯಮಗಳು, ಜಪ, ತಪ ಮತ್ತು ಏಕಾಗ್ರತೆಯ ವ್ರತಗಳನ್ನು ಪ್ರಾರಂಭಿಸುವುದರಿಂದ ಇದನ್ನು ಪ್ರಥಮ ಏಕಾದಶಿ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಜ್ಯೋತಿಷ್ಯ ಮತ್ತು ಪೌರಾಣಿಕ ಲೆಕ್ಕಾಚಾರದಂತೆ ಮಾನವರ ಒಂದು ವರ್ಷವು ದೇವತೆಗಳಿಗೆ ಒಂದು ಅಹೋರಾತ್ರಿ, ಒಂದು ದಿನ ಮತ್ತು ಒಂದು ರಾತ್ರಿ ಇದ್ದಂತೆ. ಉತ್ತರಾಯಣ 6 ತಿಂಗಳು, ದೇವತೆಗಳಿಗೆ ಹಗಲು. ದಕ್ಷಿಣಾಯನ 6 ತಿಂಗಳು, ದೇವತೆಗಳಿಗೆ ರಾತ್ರಿ. ಆಷಾಢ ಮಾಸದಲ್ಲಿ ದಕ್ಷಿಣಾಯನ ಆರಂಭವಾಗುತ್ತದೆ. ಈ ಪ್ರಥಮ ಏಕಾದಶಿಯ ದಿನ ದೇವತೆಗಳ ರಾತ್ರಿ ಸಮಯ ಪ್ರಾರಂಭವಾಗುವುದರಿಂದ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುವ ಮೊದಲ ದಿನ ಇದಾಗಿದೆ. ನಮ್ಮ ಹಿರಿಯರು ಮತ್ತು ಋಷಿ ಮುನಿಗಳು ಈ ದಿನವನ್ನು ಕೇವಲ ಪೂಜೆಗೆ ಸೀಮಿತಗೊಳಿಸದೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಬಳಸಿಕೊಂಡರು. ಮಳೆಗಾಲದ ಆರಂಭದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತದೆ. ಆದ್ದರಿಂದ ಈ ಪ್ರಥಮ ಏಕಾದಶಿಯಿಂದ ದೇಹವನ್ನು ಹದಕ್ಕೆ ತರಲು ಉಪವಾಸ, ಸಾತ್ವಿಕ ಆಹಾರ ಮತ್ತು ವ್ರತಗಳನ್ನು ಪ್ರಾರಂಭಿಸಲು ಪ್ರಥಮ ಸಂಕಲ್ಪ ತೊಡಲಾಗುತ್ತದೆ. ಚಾತುರ್ಮಾಸ್ಯದಂತಹ ದೊಡ್ಡ ಆಧ್ಯಾತ್ಮಿಕ ಪರ್ವಕ್ಕೆ ಮುನ್ನುಡಿ ಬರೆಯುವ ವಿಷ್ಣುವಿನ ಯೋಗ ನಿದ್ರೆ ಆರಂಭವಾಗುವ ಮತ್ತು ಭಕ್ತರಲ್ಲಿ ಸನ್ಮಾರ್ಗ ಸಾಧನೆಯ ಶಿಸ್ತನ್ನು ಮೂಡಿಸುವ ಮೊಟ್ಟ ಮೊದಲ ಮಹತ್ತರ ದಿನ ಆಗಿರುವುದರಿಂದ ಇದನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಥಮ ಏಕಾದಶಿ ಎಂದು ಕರೆಯಲಾಗುತ್ತದೆ.